ನಮಸ್ಕಾರ ಸ್ನೇಹಿತರೆ ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಸಿಂಜೆಂಟಾ 2043 30,000 ಗಡಿ ದಾಟಿದೆ. ಇನ್ನು ಸಿಂಜೆಂಟಾ 5531 20,000 ಗಡಿ ದಾಟಿದೆ. ಇನ್ನು ಸರ್ಪನ್ 102 ಕೂಡ 30,000 ಗಡಿ ದಾಟಿದೆ. ಈ 2043 ಮತ್ತು 5531 ಬೆಲೆಗಳಲ್ಲಿ ಸುಮಾರು 4 ರಿಂದ 5,000 ಏರಿಕೆ ಕಂಡಿದೆ ಇಂದಿನ ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡಿದರೆ ಈ ಸೋಮವಾರದ ಮಾರ್ಕೆಟಲ್ಲಿ. ಇನ್ನು ಮಾರ್ಕೆಟ್ ಅಂತೂ ತುಂಬ ಜೋರಾಗಿ ನಡೆದಿದೆ. ಎಲ್ಲ ವೆರೈಟಿ ಹೊಸ ಕಾಯಿ ಭರ್ಜರಿ ಬೆಲೆಗೆ ಮಾರಾಟವಾಗಿವೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದ ಹಾಗೆ ಬೆಲೆ ಏರಿಕೆ ಅನ್ನೋದು ಕಾಯಿ ಕ್ವಾಲಿಟಿ ಮತ್ತು ಡಿಮ್ಯಾಂಡ್ ಮೇಲೆ ನಿರ್ಧಾರವಾಗುತ್ತದೆ. ಅದೇ ರೀತಿ ಈಗ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿಗೆ ಡಿಮ್ಯಾಂಡ್ ಶುರುವಾಗಿದೆ. ನೀವೇನಾದರೂ ಕ್ವಾಲಿಟಿ ಕಾಯಿ ಅಂದರೆ ಕಾಯಿ ಕಾರ್ಪೆಟ್ ಕಲರ್ ಇದ್ದು ರಿಂಗ್ ಫಾರ್ಮೇಷನ್ ಆಗಿ ಕಡಿಮೆ ತೇವಾಂಶ ಇದ್ದರೆ ಒಳ್ಳೆ ಬೆಲೆಗೆ ಮಾರಾಟವಾಗುತ್ತವೆ. ಇನ್ನು ಸ್ನೇಹಿತರೆ 19/1/2026 ಸೋಮವಾರ ಈ ಸೋಮವಾರ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ವ್ಯಾಪಾರ ನಡೆದಿದೆ. ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸರಿಸುಮಾರು 55,300 ಚೀಲ ಹೊಸಕಾಯಿ, ಇನ್ನು ಉಳಿದಂತೆ 10 ರಿಂದ 15,000 ಏಸಿಕಾಯಿ ಮಾರಾಟಕ್ಕೆ ಬಂದಿತ್ತು. ಮಾರಾಟಕ್ಕೆ ತಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತ ಹೇಳಬೇಕು. ಸ್ನೇಹಿತರೆ, ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಕಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನು ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡುವುದಾದರೆ, ಡಬ್ಬಿ ಬ್ಯಾಡಗಿ ಬಯಲು ಭೂಮಿಯಲ್ಲಿ ಬೆಳೆದು ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಇದ್ದ ಕಾಯಿ 60,000ದಿಂದ 66,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 60,000 ನಡೆದರೆ ಹೈಯೆಸ್ಟ್ 66,000ವರೆಗೆ ರೇಟ್ ನಡೆದಿದೆ. ಇದನ್ನು ಸೀಡ್ಗಾಗಿ ಖರೀದಿ ಮಾಡಲಾಗಿದೆ. ಇದು ಕೇವಲ 5 ಚೀಲದ ಒಂದು ಲಾಟ್ಗೆ ಈ ರೇಟ್ ಹಾಕಲಾಗಿದೆ. ಇನ್ನು ಡಬ್ಬಿ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 40,000ದಿಂದ 52,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 32,000ದಿಂದ 38,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ 20,000ದಿಂದ 28,000ವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 12,000ದಿಂದ 16,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಹಳೆಕಾಯಿ ಅಂದರೆ ಏಸಿಕಾಯಿ 34,000ದಿಂದ 43,000ವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಅಂದರೆ KDL ಬಯಲು ಭೂಮಿಯಲ್ಲಿ ಬೆಳೆದ ಮಳೆಗೆ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 50,000ದಿಂದ 56,669ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 50,000 ನಡೆದರೆ ಹೈಯೆಸ್ಟ್ 56,669ವರೆಗೆ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ. ಅದು ಕೂಡ 4 ಚೀಲದ ಒಂದು ಲಾಟ್ಗೆ ಈ ರೇಟ್ ಹಾಕಿದೆ. ಇದನ್ನು ಕೂಡ ಸೀಡ್ಗಾಗಿ ಖರೀದಿ ಮಾಡಲಾಗಿದೆ. ಕಡ್ಡಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 39,000ದಿಂದ 45,000ವರೆಗೆ ರೇಟ್ ನಡೆದಿದೆ. ಈ ಡಿಲಕ್ಸ್ ಕ್ವಾಲಿಟಿ ರೇಟಿನ ಕಂಪ್ಲೀಟ್ ಮಾರ್ಕೆಟ್ ನಡೆದಿರೋದು. ಇನ್ನು ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ 22,000ದಿಂದ 30,000ವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ 14,000ದಿಂದ 20,000ವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ 6,000ದಿಂದ 14,000ವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ KDL ಏಸಿಕಾಯಿ 32,000ದಿಂದ 38,000ವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 25,000ದಿಂದ 33,000ವರೆಗೆ ರೇಟ್ ನಡೆದಿದೆ. ಈ 2043 ಬೆಲೆಯಲ್ಲಿ ಭರ್ಜರಿ ಏರಿಕೆ ಆಗಿದೆ. ಸುಮಾರು 5 ರಿಂದ 6,000ವರೆಗೆ 2043 ಏರಿಕೆಯಾಗಿದೆ. ಲಾಸ್ಟ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದರೆ ಹತ್ತತ್ರ 33,000ವರೆಗೆ ಹೈಯೆಸ್ಟ್ ರೇಟ್ ನಡೆದಿದೆ. ಇನ್ನು 2043 ಬೆಸ್ಟ್ ಕ್ವಾಲಿಟಿ ಕಾಯಿ 16,000ದಿಂದ 23,000ವರೆಗೆ ರೇಟ್ ನಡೆದಿದೆ. ಇನ್ನು 2043 ಮೀಡಿಯಂ ಕ್ವಾಲಿಟಿ ಕಾಯಿ 12,000ದಿಂದ 16,000ವರೆಗೆ ರೇಟ್ ನಡೆದಿದೆ. ಇನ್ನು 2043 ಏಸಿಕಾಯಿ 18,000ದಿಂದ 28,000ವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಈ ಸೀಸನ್ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 28,000ದಿಂದ 34,000ವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಕೂಡ ಸುಮಾರು 3 ರಿಂದ 4,000 ಏರಿಕೆ ಆಗಿದೆ ಲಾಸ್ಟ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದರೆ. ಇನ್ನು ಸರ್ಪನ್ 102 ಬೆಸ್ಟ್ ಕ್ವಾಲಿಟಿ ಕಾಯಿ 18,000ದಿಂದ 26,000ವರೆಗೆ ರೇಟ್ ನಡೆದಿದೆ. 102 ಮೀಡಿಯಂ ಕ್ವಾಲಿಟಿ 13 ರಿಂದ 17,500ವರೆಗೆ ರೇಟ್ ನಡೆದಿದೆ. ಇನ್ನು 102 ಏಸಿಕಾಯಿ 15,000ದಿಂದ 28,000ವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 5531 ಡಿಲಕ್ಸ್ ಕ್ವಾಲಿಟಿ ಕಾಯಿ 17,000ದಿಂದ 22,000ವರೆಗೆ ರೇಟ್ ನಡೆದಿದೆ.
ಕಡಿಮೆ ಅಂದರೆ 17,000 ನಡೆದರೆ ಹೈಯೆಸ್ಟು 22,000ದವರೆಗೆ ರೇಟ್ ನಡೆದಿದೆ. ಈ 5531 ಕೂಡ ಸುಮಾರು 5ರಿಂದ 6,000 ಏರಿಕೆ ಆಗಿದೆ ಲಾಸ್ಟ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದರೆ. ಈ 5531 ಮತ್ತು 2043ಗೆ ಫುಲ್ ಡಿಮ್ಯಾಂಡ್ ಅಂತೂ ಮಾರ್ಕೆಟ್ನಲ್ಲಿ ಶುರುವಾಗಿದೆ. ಇನ್ನು 5531 ಬೆಸ್ಟ್ ಕ್ವಾಲಿಟಿ 14ರಿಂದ 16,000ದವರೆಗೆ ರೇಟ್ ನಡೆದಿದೆ. 5531 ಆಲ್ ಮಿಕ್ಸ್ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. 5531 ಮೀಡಿಯಂ 8,000ದಿಂದ 12,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ 6,000ದಿಂದ 10,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಬೆಳೆಗಾಯಿ 2,000ದಿಂದ 5,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 10,000ದಿಂದ 15,500ರವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಡಿಲಕ್ಸ್ ಕಾಯಿ ಹೊಸ ಕಾಯಿ 14,000ದಿಂದ 18,500ರವರೆಗೆ ರೇಟ್ ನಡೆದಿದೆ. ಇನ್ನು ಸೂಪರ್ 10 ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 11,000ದವರೆಗೆ ರೇಟ್ ನಡೆದಿದೆ. ಸೂಪರ್ 10 ಎಸಿ ಕಾಯಿ 10,500ರಿಂದ 14,500ರವರೆಗೆ ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಮೆಣಸಿನಕಾಯಿ 14,000ದಿಂದ 16,629ರವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ಏಸಿಕಾಯಿ 6,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ಗುಂಟೂರು ಮೆಣಸಿನಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 11,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಏಸಿಕಾಯಿ 6,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಹೊಸ ಕಾಯಿ 15,000ದಿಂದ 17,500ರವರೆಗೆ ರೇಟ್ ನಡೆದಿದೆ. ಇನ್ನು ಏಸಿಕಾಯಿ 10,500ರಿಂದ 15,000ದವರೆಗೆ ಇಂಡೋ 5 ವೆರೈಟಿ ರೇಟ್ ನಡೆದಿದೆ. ರುದ್ರ ಬ್ಯಾಡ್ಗಿ ಈ ಸೀಸನ್ನ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 25,000ದಿಂದ 34,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 25,000 ನಡೆದರೆ ಹೈಯೆಸ್ಟ್ 34,000ದವರೆಗೆ ರೇಟ್ ನಡೆದಿದೆ. ಇನ್ನು ಏಸಿಕಾಯಿ 18,000ದಿಂದ 25,000ದವರೆಗೆ ರೇಟ್ ನಡೆದಿದೆ. ಇನ್ನು BASFನವರ ಲಾಲಿ ಹೊಸ ಕಾಯಿ 18,000ದಿಂದ 20,000ದವರೆಗೆ ರೇಟ್ ನಡೆದಿದೆ. ಇನ್ನು ಏಸಿಕಾಯಿ 10,500ರಿಂದ 14,000ದವರೆಗೆ ಲಾಲಿ ರೇಟ್ ನಡೆದಿದೆ. ಇನ್ನು DD ವೆರೈಟಿ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ 18,000ದಿಂದ 24,000ದವರೆಗೆ ರೇಟ್ ನಡೆದಿದೆ. ಇನ್ನು DD ಮೀಡಿಯಂ ಕ್ವಾಲಿಟಿ 8,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು DD ಏಸಿಕಾಯಿ 10,000ದಿಂದ 16,000ದವರೆಗೆ ರೇಟ್ ನಡೆದಿದೆ. ಇನ್ನು ಉಳಿದಂತೆ ಎಲ್ಲ ಬ್ಯಾಡ್ಗಿ ವೆರೈಟಿ ಮೆಣಸಿನಕಾಯಿಗಳು 18,000ದಿಂದ 28,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ಸೀಡ್ ವೆರೈಟಿಗಳು 12,000ದಿಂದ 18,000-19,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ಬ್ಯಾಡ್ಗಿ ವೆರೈಟಿ ಮಚ್ಚೆಕಾಯಿ 12,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಇನ್ನು ಬ್ಯಾಡ್ಗಿ ವೆರೈಟಿ ಬೆಳೆಗಾಯಿ 6,000ದಿಂದ 10,500ರವರೆಗೆ ರೇಟ್ ನಡೆದಿದೆ. ಇನ್ನು ಸೀಡ್ ಮಚ್ಚೆಕಾಯಿ 10,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು ಬೆಳೆಗಾಯಿ 4,000ದಿಂದ 5,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.